ಕ್ರಾಸ್ ವೆರಿಫಿಕೇಶನ್ ಮಾಡೋ ಸಂದರ್ಭದಲ್ಲೂ ಕೂಡ ಒಪ್ಕೊಂಡಿದ್ದಾರೆ. ಹೌದು, ಆ ಸ್ಯಾಂಪಲ್ ನ ಕಲೆಕ್ಟ್ ಮಾಡಿ ಕಳಿಸುವ ಅವಕಾಶ ಇತ್ತು, ನಾವು ಮಾಡಿಲ್ಲ ಅಗತ್ಯ ಇಲ್ಲ ಅಂತ ಹೇಳಿ. ಆದ್ರೆ ಇಲ್ಲೇ ಆಗಿದ್ದು ರೇಪ್ ಅಂಡ್ ಮಾಡ್ರು. ಅವಳೇನು ವಿಷ ತಗೊಂಡದಲ್ಲ, ಅವಳು ವಿಷ ತಗೊಂಡದಲ್ಲ. ವಿಷ ತಗೊಂಡ್ರೆ ಅದಂತ ಕಳಿಸ್ಬೇಕು. ಅಥವಾ ವಿಷ ಕೊಟ್ಟು ಸಾಯಿಸಿದ್ದಾರೆ ಅನ್ನೋ ಅನುಮಾನ ಸಿಂಟಮ್ ಇರ್ಲಿಲ್ಲ ಅಲ್ಲಿ. ವಿಷ ಕೊಟ್ಟು ಸಾಯಿಸಿದಕ್ಕೆ ಸಿಂಟಮ್ ಇರ್ಲಿಲ್ಲ. ಆದ್ರಿಂದಾಗಿ ಅವಳು ಹೊಟ್ಟೆಯಲ್ಲಿರುವ ಫುಡ್ ಇನ್ವೆಸ್ಟಿಗೇಷನ್ ಪರ್ಪಸ್ಗೆ ಅಗತ್ಯ ಇರಲಿಲ್ಲ. ಆದ್ರಿಂದಾಗಿ ಅದನ್ನು ಕಳಿಸಲಿಲ್ಲ. ನಾವು ಡಾಕ್ಟರ್ನ್ನು ಸರ್ಟಿಫೈ ಮಾಡುವುದಲ್ಲ, ಯಾವುದೇ ಡಾಕ್ಟರು ಇದೇ ರೀತಿಯಲ್ಲಿ ಮಾಡೋದು. ಸರಿ, ಇವರು ಯಾರು ಮಾಮಲೆ ಶೆಟ್ಟಿಯವರು ಮಾಡಿದ್ರು ಸಹ ಅಷ್ಟೇ ಮಾಡಬೇಕಿತ್ತೇ ಹೊರತು ಬೇರೆ ಏನು ಮಾಡ್ಲಿಕ್ಕಿಲ್ಲ. ಸರಿ, ಪೋಸ್ಟ್ ಮಾರ್ಟಮ್ ಆಯ್ತು. ಅದಾದ ನಂತರದಲ್ಲಿ ಮರುದಿನ ಸಂತೋಷ್ ರಾವ್ ಸಿಗೋದು. ಸಂತೋಷ್ ರಾವ್ ಸಿಕ್ಕಿದ ಅಂತ ಹೇಳಿ. ಸಂತೋಷ್ ರಾವ್ನನ್ನು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರು ಹಿಡಿದುಕೊಟ್ಟದ್ದು ಅಲ್ಲ. ಧರ್ಮಸ್ಥಳದಲ್ಲಿ ಬಾಹುಬಲಿ ಬೆಟ್ಟ ಇದೆ, ರತ್ನವಿಹಾರ ಅಂತ ಅದಕ್ಕೆ ಹೆಸರಿರುವುದು. 6 ಗಂಟೆಯ ನಂತರ ಆ ಬೆಟ್ಟಕ್ಕೆ ಯಾರು ಹೋಗುವಾಗಿಲ್ಲ. 6 ಗಂಟೆಯ ಮೊದಲು ಅಲ್ಲಿ ಹೋಗಿ ಅಲ್ಲಿ ಉಳ್ಕೊಂಡವರನ್ನು ವಾಪಸ್ ಕಳಿಸ್ತಾರೆ ಅಲ್ಲಿಂದ. ಅದಕ್ಕೆ ಬೇಕಾಗಿ ಒಂದು 3 ಮಂದಿ, ರವಿ ಪೂಜಾರಿ, ಮಲ್ಲಿಕ್ ಜೈನ್ ಮತ್ತೆ 3 ಮಂದಿ ಹೋಗಿದ್ದಾರೆ. ಯಾಕಂದ್ರೆ ಮಲ್ಲಿಕ್ ಜೈನ್ ಬಾವಂದು ಅಲ್ಲಿ ಸ್ಟುಡಿಯೋ ಇದೆ ಬಾಹುಬಲಿ ಬೆಟ್ಟದಲ್ಲಿ. ಬಾಹುಬಲಿ ಬೆಟ್ಟಕ್ಕೆ ಹೋದವರು ಅವರ ಸ್ಟುಡಿಯೋದಲ್ಲಿ ಬಾಹುಬಲಿಯ ಮೂರ್ತಿ ಎದುರಲ್ಲಿ ನಿಂತು ಫೋಟೋ ತೆಗೆಸಿಕೊಳ್ಳುವುದೊಂದು ಇದೆ. ಹಾಗೆ ಅಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲಿ ಇವರು ಹೋಗಿ ಎಲ್ಲ ಅಂಗಡಿ ಎಲ್ಲ ಬಂದಿದೆ, ಎಲ್ಲರೂ ಕೆಳಗಿಳಿಸ್ಕೊಂಡು ಬಂದಿದ್ದಾರೆ. ಬಂದಾಗ ಹೋಗೋ ಸಂತೋಷ್ ರಾವ್ ಅಲ್ಲಿ ಕೂತಿದ್ದ. ಅವನು ಕೇಳಿದರೆ ನಮ್ಮವರಲ್ಲಿ ಮೇಲೆ ಇದ್ದಾರೆ ಅಂತ ಹೇಳಿದ್ದಾರೆ, ಮೇಲೆ ಹೋಗಿದ್ದಾರೆ ಅಂತ ಹೇಳಿ. ಇವರು ಹತ್ಲಿಕ್ಕೆ ಆಗ್ಲಿಲ್ಲ, ಅಲ್ಲಿ ಕೂತಿದ್ದಾರೆ ಅಂತೇಳಿ ಇವರು ಎನಿಸಿದ್ದಾರೆ. ಇವರು ಹೋಗಿ ವಾಪಸ್ ಬರೋ ಅಲ್ಲಿ ಕೂತಿದ್ದ. ಆಗ ಇವರು ಹೇಳಿದ್ರು ಅಲ್ಲಿ ಮೇಲೆ ಯಾರಿಲ್ಲ ಬಾ ಅಂತ ಹೇಳಿದ್ರು. ಹಾಗೆ ಚೀಲ ಇಟ್ಕೊಂಡು ಬಂದ. ನೋಡುವ ತೋರಿಕೆಗೆ ಹೇಗಿತ್ತು ಅಂತ ಹೇಳಿದ್ರೆ ಏನು ಜೆಂಟ್ಲ್ಮೆನ್ ತರ ಇರಲಿಲ್ಲ. ಒಂದು ಜೆಂಟ್ಲ್ಮೆನ್ ತರ ಇದ್ರೆ ನೀವು ಅವನ ಮೇಲೆ ಸಂಶಯ, ಇವನೊಂದು ರೀತಿ ಇದ್ದ. ಮತ್ತೆ ಏನೋ ಅವಶ್ಯಕತೆ ಇರುವಂತ ರೀತಿಯಲ್ಲಿದ್ದ. ಅದಕ್ಕೆ ಬಾ ನಿಂಗಲ್ಲಿ ಮಲಗಲಿಕ್ಕೆ ಚಾಪೆ ಕೊಡ್ತೇವೆ, ಬಂದು ಮಲ್ಕೊಳ್ಳೋ ಅಂತ ಹೇಳಿದೆ. ಯಾಕಂದ್ರೆ ಧರ್ಮಸ್ಥಳದಲ್ಲಿ ಬಂದ ಎಲ್ರಿಗೂ ಅವರು ಚಾಪೆ ಕೊಡ್ತಾರೆ, ಅವರಿಗೊಂದು ಇಲ್ಲಿಗೆ ವ್ಯವಸ್ಥೆ ಕೊಡ್ತಾರೆ. ಛತ್ರದಲ್ಲಿ ಊಟ ಇದೆ. ಅಲ್ಲೇನು ಅಲ್ಲಿಂದ ಕೆಳಗೆ ಇಳಿದಾಗ ಬಲಬದಿಯಲ್ಲಿ ಖಾಲಿ ಜಾಗದಲ್ಲಿ KSRP ವ್ಯಾನ್ ನಿಂತಿತ್ತು, ಪೊಲೀಸರದ್ದು. ಆ ವ್ಯಾನ್ ಅನ್ನು ನೋಡಿ ಇವ ಓಡಿದ್ದು. ವ್ಯಾನ್ ನಿಲ್ಲದಿದ್ರೆ ಇವ ಓಡ್ತಾ ಇರ್ಲಿಲ್ಲ, ಜನರಿಗೆ ಅವನನ್ನು ಹಿಡಿದು ಕೊಡ್ತಲ್ಲೂ ಇರ್ಲಿಲ್ಲ. ಓಡಿದ್ದು ಅಷ್ಟೊತ್ತಿಗೆ ಹಿಡಿದ್ರು. ಎಂತದ್ದು ಅವನ ಚೀಲದಲ್ಲಿ ಎಂತ ಉಂಟು ಅಂತ ಹೇಳಿ ಹಿಡಿದ ಕೂಡಲೇ ಚೀಲದಲ್ಲಿ ಏನಿದೆ ಕೊಕ್ಕೆ ಉಂಟ, ಈಗ ಕಳವು ಮಾಡುವಂತ ಸೊತ್ತುಗಳುಂಟಂತ ಹುಡುಕುದಲ್ವಾ, ಕಳವು ಮಾಡಿದ ಸೊತ್ತು ಉಂಟು ಹುಡುಕಿದ್ದಾರೆ. ಇಷ್ಟೊತ್ತಿಗೆ ಹರೀಶ್ ಮಾಡಿ ಒಳ ಬಂದ. ಅವನು ಮನೆಗೆ ಹೋಗುವವನು, ಅವನು ಅಲ್ಲಿ ಅನ್ನಛತ್ರದಲ್ಲಿ ಕೆಲಸ ಮಾಡುವವನು. ಅವ ಬಂದು ನೋಡಿದಾಗ ಹೇಳಿದೆ, ನಿನ್ನೆ ಇವ ಸೌಜನ್ಯೊಟ್ಟಿಗೆ ಮಾತಾಡ್ತಾ ಇದ್ದ ಅಂತ. ಹರೀಶ್ ಮಾಡಿ ಒಳ ಐಡೆಂಟಿಫೈ ಮಾಡಿದ್ದಲ್ಲಿ ಇವ ನಿನ್ನೆ ಸೌಜನ್ಯೊಟ್ಟಿಗೆ ಮಾತಾಡ್ತಾ ಇದ್ದ ಅಂತ ಹೇಳಿ. ಆಗ ಜನ ಹಿಡ್ಕೊಂಡ್ರು ಇವ ಸೌಜನ್ಯ ಕೊಂದವ ಅಂತ. ಆಗ ಅವನಿಗೆ ಅಲ್ಲಿ ಹೊಡೆತ ಬಿದ್ದದ್ದು, ಅಲ್ಲಿವರೆಗೆ ಹೊಡೆತ ಬೀಳಲಿಲ್ಲ. ಹರೀಶ್ ಬಂಡವಾಳ ಬಾರದೇ ಇರ್ತಿದ್ರೆ ಇವರನ್ನು ಪೊಲೀಸರಿಗೆ ಕೊಡ್ತಾ ಇದ್ರು, ಪೊಲೀಸರು ಕರ್ಕೊಂಡೋಗಿ ಸ್ಟೇಷನ್ ಕೂರಿಸ್ತಾ ಇದ್ರು, ಏನು ಗಲಾಟೆ ಆಗ್ತಾ ಇರ್ಲಿಲ್ಲ. ಈ ಹರೀಶ್ ಮಡಿವಾಳರು ನೋಡಿದ್ ಯಾವ ಸಂದರ್ಭದಲ್ಲಿ? ವಿಠಲ್ ಗೌಡ್ರು ನೋಡಿ ವಿಶ್ ಮಾಡಿ ಹೋದ ನಂತರ. ವಿಠಲ ಗೌಡ್ರು ನೋಡಿ ವಿಠಲ ಗೌಡ್ರು ಅದರ ನಂತರ ಹರೀಶ್ ಮಡಿವಾಳ ಹೋದ್ದು. ಹರೀಶ್ ಮಡಿವಾಳ ಹೋಗುವುದಕ್ಕಿಂತ ಮೊದಲು ಗೋಪಾಲ ಪೂಜಾರಿ ಹೋಗಿದ್ದಾರೆ. ಅವ್ರು ರಿಕ್ಷಾದಲ್ಲಿ ಹೋದಾಗ ಅವ ಅಲ್ಲಿ ನಿಂತ್ಕೊಂಡಿದ್ದ. ಬಟ್ ಅವರು ಒಟ್ಟಿಗೆ ನೋಡಿಲ್ಲ, ಸೌಜನ್ಯ ಹಾಗೆ ಸಂತೋಷ್ ರಾವ್ನ ಒಟ್ಟಿಗೆ ನೋಡಿಲ್ಲ. ಗೋಪಾಲ ಪೂಜಾರಿ ಒಟ್ಟಿಗೆ ನೋಡಿಲ್ಲ. ಹರೀಶ್ ಮಡಿವಾಳ ಹೋಗುವಾಗ ಇವರಿಬ್ರು ನಿಂತ್ಕೊಂಡು ಮಾತಾಡ್ತಿದ್ರು. ಅವ್ರು ಬೈಕ್ ನಿಲ್ಲಿಸಿದ್ದಾರೆ. ಏನಂತ ಕೇಳಿದ್ದಾರೆ, ಅವ್ರು ಅಡ್ರೆಸ್ ಕೇಳಿದ್ದಾರೆ ಅಂತ ಹೇಳಿದ್ರೆ ಆಗ ನೋಡಿದ್ದಾರೆ. ಆಯ್ತು ಅಂತ ಹೇಳಿ ಅವ್ರು ಸೀದಾ ಹೋಗಿದ್ದಾರೆ. ಆಗ ಅದಕ್ಕೆ ಹೇಳಿದಿಲ್ಲ ಹರೀಶ್ ಮಡಿವಾಳ, ಅವನಿನ್ನ ಸೌಜನ್ಯೊಟ್ಟಿಗೆ ಮಾತಾಡ್ತಾ ಇದ್ದ ಅಂತ. ಆಗ ಜನರಿಗೆ ಗೊತ್ತಿತ್ತಲ್ಲ ಸೌಜನ್ಯ ಮರ್ಡರ್ ಆಗಿದೆ ಅಂತ ಹೇಳಿ, ಹಿಡ್ಕೊಂಡ್ರು. ಅಷ್ಟೊತ್ತಿಗೆ ಅಲ್ಲೇ ಔಟ್ ಪೋಸ್ಟ್ ಇದ್ದದ್ದು ಪೊಲೀಸರು ಬಂದ್ರು, ಹಿಡ್ಕೊಂಡು ಯಮಸಾಹಸ ಭಟ್ರು ಇವನು ತೆಗೆದು ಜೀಪಿಗೆ ಹಾಕ್ಲಿಕ್ಕೆ ಈ ಜನರ ಕೈಯಿಂದ ತಪ್ಪಿಸಿಕೊಂಡು. ಯಾಕಂದ್ರೆ ಪೊಲೀಸರ ಜವಾಬ್ದಾರಿ, ನೀವು ಯಾರು ಎಷ್ಟೇ ಉದ್ರಿಕ್ತರಾಗ್ಲಿ
ಅವರ ಕೈಯಲ್ಲಿ ಒಬ್ಬ ಸಿಕ್ಕಿದ್ದಾನೆ, ಅವನ ಕಳ್ಳನೇ ಆಗಲಿ, ಕೊಲೆಗಾರನೇ ಆಗಲಿ, ಅತ್ಯಾಚಾರಿ ಆಗಲಿ, ಅವನನ್ನು ರಕ್ಷಣೆ ಮಾಡಬೇಕಾದ್ದು ಪೊಲೀಸರ ಜವಾಬ್ದಾರಿ. ಹೇಗೂ ಅವನು ಹಿಡಿದು ಜಿಪ್ಪಿಗೆ ಹಾಕಿದ್ರೆ ಸೀದಾ ಬೆಳ್ತಂಗಡಿಗೆ ಕರ್ಕೊಂಡು ಬಂದರು. ಅಷ್ಟೊತ್ತಿಗೆ ರಾತ್ರಿ ಸುಮಾರು 7 ಗಂಟೆ ಆಗಿತ್ತು. 11ನೇ ತಾರೀಕಿದು. ಇದು 11ನೇ ತಾರೀಕು 7 ಗಂಟೆ ಆಗಿತ್ತು. ಬಟ್ ಇವ್ರನ್ನ ಕ್ರಾಸ್ ವೆರಿಫಿಕೇಶನ್ ಮಾಡೋ ಸಂದರ್ಭದಲ್ಲೂ ಕೂಡ ಒಪ್ಕೊಂಡಿದ್ದಾರೆ. ಹೌದು, ಆ ಸ್ಯಾಂಪಲ್ ನ ಕಲೆಕ್ಟ್ ಮಾಡಿ ಕಳಿಸುವ ಅವಕಾಶ ಇತ್ತು, ನಾವು ಮಾಡಿಲ್ಲ ಅಗತ್ಯ ಇಲ್ಲ ಅಂತ ಹೇಳಿ. ಆದ್ರೆ ಇಲ್ಲೇ ಆಗಿದ್ದು ರೇಪ್ ಅಂಡ್ ಮಾಡ್ರು. ಅವಳೇನು ವಿಷ ತಗೊಂಡದಲ್ಲ, ಅವಳು ವಿಷ ತಗೊಂಡದಲ್ಲ. ವಿಷ ತಗೊಂಡ್ರೆ ಅದಂತ ಕಳಿಸ್ಬೇಕು. ಅಥವಾ ವಿಷ ಕೊಟ್ಟು ಸಾಯಿಸಿದ್ದಾರೆ ಅನ್ನೋ ಅನುಮಾನ ಅಂತ ಸಿಂಪ್ಟಮ್ ಇರ್ಲಿಲ್ಲ ಅಲ್ಲಿ. ವಿಷ ಕೊಟ್ಟು ಸಾಯಿಸಿದಕ್ಕೆ ಸಿಂಪ್ಟಮ್ ಇರ್ಲಿಲ್ಲ. ಆದ್ರಿಂದಾಗಿ ಅವಳು ಹೊಟ್ಟೆಯಲ್ಲಿರುವ ಫುಡ್ ಇನ್ವೆಸ್ಟಿಗೇಷನ್ ಪರ್ಪಸ್ಗೆ ಅಗತ್ಯ ಇರಲಿಲ್ಲ. ಆದ್ರಿಂದಾಗಿ ಅದನ್ನು ಕಳಿಸಲಿಲ್ಲ. ನಾವು ಡಾಕ್ಟರ್ನ ಸರ್ಟಿಫೈ ಮಾಡುವುದಲ್ಲ, ಯಾವುದೇ ಡಾಕ್ಟ್ರು ಇದೇ ರೀತಿಯಲ್ಲಿ ಮಾಡೋದು. ಸರಿ, ಇವರು ಯಾರು ಮಾಮಲೆ ಶೆಟ್ಟಿ ಅವರು ಮಾಡಿದ್ರು ಸಹ ಅಷ್ಟೇ ಮಾಡಬೇಕಿತ್ತೇ ಹೊರತು ಬೇರೆ ಏನು ಮಾಡ್ಲಿಕ್ಕಿಲ್ಲ. ಸರಿ, ಪೋಸ್ಟ್ ಮಾರ್ಟಮ್ ಆಯ್ತು. ಅದಾದ ನಂತರದಲ್ಲಿ ಮರುದಿನ ಸಂತೋಷ್ ರಾವ್ ಸಿಗೋದು. ಸಂತೋಷ್ ರಾವ್ ಸಿಕ್ಕಿದ್ದ ಅಂತ ಹೇಳಿ. ಸಂತೋಷ್ ರಾವ್ನನ್ನು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರು ಹಿಡಿದುಕೊಟ್ಟದ್ದು ಅಲ್ಲ. ಧರ್ಮಸ್ಥಳದಲ್ಲಿ ಬಾಹುಬಲಿ ಬೆಟ್ಟ ಇದೆ, ರತ್ನವಿಹಾರ ಅಂತ ಅದಕ್ಕೆ ಹೆಸರಿರುವುದು. 6 ಗಂಟೆಯ ನಂತರ ಆ ಬೆಟ್ಟಕ್ಕೆ ಯಾರು ಹೋಗುವಾಗಿಲ್ಲ. 6 ಗಂಟೆಯ ಮೊದಲು ಅಲ್ಲಿ ಹೋಗಿ ಅಲ್ಲಿ ಉಳ್ಕೊಂಡವರನ್ನು ವಾಪಸ್ಸು ಕಳಿಸ್ತಾರೆ ಅಲ್ಲಿಂದ. ಅದಕ್ಕೆ ಬೇಕಾಗಿ ಒಂದು 3 ಮಂದಿ, ರವಿ ಪೂಜಾರಿ, ಮಲ್ಲಿಕ್ ಜೈನ್ ಮತ್ತೆ 3 ಮಂದಿ ಹೋಗಿದ್ದಾರೆ. ಯಾಕಂದ್ರೆ ಮಲ್ಲಿಕ್ ಜೈನ್ ಬಾವೊಂದು ಅಲ್ಲಿ ಸ್ಟುಡಿಯೋ ಇದೆ ಬಾಹುಬಲಿ ಬೆಟ್ಟದಲ್ಲಿ. ಬಾಹುಬಲಿ ಬೆಟ್ಟಕ್ಕೆ ಹೋದವರು ಅವರ ಸ್ಟುಡಿಯೋದಲ್ಲಿ ಬಾಹುಬಲಿಯ ಮೂರ್ತಿಯ ಎದುರಲ್ಲಿ ನಿಂತು ಫೋಟೋ ತೆಗೆಸಿಕೊಳ್ಳುವುದೊಂದು ಇದೆ. ಹಾಗೆ ಅಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲಿ ಇವರು ಹೋಗಿ ಎಲ್ಲ ಅಂಗಡಿ ಎಲ್ಲ ಬಂದಾಗ್ತಾ ಬಂದಿದೆ, ಎಲ್ಲರೂ ಕೆಳಗಿಳಿಸ್ಕೊಂಡು ಬಂದಿದ್ದಾರೆ. ಬಂದಾಗ ಹೋಗೋ ಯುವ ಸಂತೋಷ್ ರಾವ್ ಅಲ್ಲಿ ಕೂತಿದ್ದ. ಅವನು ಕೇಳಿದರೆ ನಮ್ಮವರಲ್ಲಿ ಮೇಲೆ ಇದ್ದಾರೆ ಅಂತ ಹೇಳಿದ್ದಾರೆ, ಮೇಲೆ ಹೋಗಿದ್ದಾರೆ ಅಂತ ಹೇಳಿ. ಇವರು ಹತ್ಲಿಕ್ಕಾಗ್ಲಿಲ್ಲ, ಅಲ್ಲಿ ಕೂತಿದ್ದಾರೆ ಅಂತೇಳಿ ಇವರು ನಿಂತಿದ್ದಾರೆ. ಇವರು ಹೋಗಿ ವಾಪಸ್ ಹೋಗಿ ಅಲ್ಲಿ ಕೂತಿದ್ದ. ಆಗ ಇವರು ಹೇಳಿದ್ರು ಅಲ್ಲಿ ಮೇಲೆ ಯಾರಿಲ್ಲ ಬಾ ಅಂತ ಹೇಳಿದ್ರು. ಹಾಗೆ ಚೀಲ ಇಟ್ಕೊಂಡು ಬಂದ. ನೋಡುವ ತೋರಿಕೆಗೆ ಹೇಗಿತ್ತು ಅಂತ ಹೇಳಿದ್ರೆ ಏನು ಜೆಂಟ್ಲ್ಮೆನ್ ತರ ಇರಲಿಲ್ಲ. ಒಂದು ಜೆಂಟ್ಲ್ಮೆನ್ ತರ ಇದ್ರೆ ನೀವು ಅವನ ಮೇಲೆ ಸಂಶಯ, ಇವನೊಂದು ರೀತಿ ಇದ್ದ. ಮತ್ತೆ ಏನೋ ಅವಶ್ಯಕತೆ ಇರುವಂತ ರೀತಿಯಲ್ಲಿದ್ದ. ಅದಕ್ಕೆ ಬಾ ನಿಂಗಲ್ಲಿ ಮಲಗಲಿಕ್ಕೆ ಚಾಪೆ ಕೊಡ್ತೇವೆ, ಬಂದು ಮಲ್ಕೊಳ್ಳೋ ಅಂತ ಹೇಳಿದೆ. ಯಾಕಂದ್ರೆ ಧರ್ಮಸ್ಥಳದಲ್ಲಿ ಬಂದ ಎಲ್ರಿಗೂ ಅವರು ಚಾಪೆ ಕೊಡ್ತಾರೆ, ಅವರಿಗೊಂದು ನಿಲ್ಲಿಕ್ಕೆ ವ್ಯವಸ್ಥೆ ಕೊಡ್ತಾರೆ. ಛತ್ರದಲ್ಲಿ ಊಟ ಇದೆ. ಅಲ್ಲೇನು ಅಲ್ಲಿಂದ ಕೆಳಗೆ ಇಳಿದಾಗ ಬಲಬದಿಯಲ್ಲಿ ಖಾಲಿ ಜಾಗದಲ್ಲಿ KSRP ವ್ಯಾನ್ ನಿಂತಿತ್ತು, ಪೊಲೀಸರದ್ದು. ಆ ವ್ಯಾನ್ ಅನ್ನು ನೋಡಿ ಇವ ಓಡಿದ್ದು. ವ್ಯಾನ್ ನಿಲ್ಲದಿದ್ರೆ ಇವ ಓಡ್ತಾ ಇರ್ಲಿಲ್ಲ, ಜನರಿಗೆ ಅವನು ಹಿಡಿದು ಕೊಡ್ತಲ್ಲೂ ಇರ್ಲಿಲ್ಲ. ಓಡಿದ ಅಷ್ಟೊತ್ತಿಗೆ ಹಿಡಿದ್ರು. ಎಂತದ್ದು ಅವನು ಚೀಲದಲ್ಲಿ ಎಂತ ಉಂಟು ಅಂತ ಹೇಳಿ ಹಿಡಿದ ಕೂಡಲೇ ಚೀಲದಲ್ಲಿ ಏನಿದೆ ಕೊಕ್ಕೆ ಉಂಟ, ಈಗ ಕಳವು ಮಾಡುವಂತ ಸೊತ್ತುಗಳು ಉಂಟಂತ ಹುಡುಕುದಲ್ವಾ, ಕಳವು ಮಾಡಿದ ಸೊತ್ತು ಉಂಟು ಹುಡುಕಿದ್ದಾನೆ. ಇಷ್ಟೊತ್ತಿಗೆ ಹರೀಶ್ ಮಾಡಿ ಒಳ ಬಂದ. ಅವನು ಮನೆಗೆ ಹೋಗುವವನು, ಅವನು ಅಲ್ಲಿ ಅನ್ನಛತ್ರದಲ್ಲಿ ಕೆಲಸ ಮಾಡುವವನು. ಅವ ಬಂದು ನೋಡಿದಾಗ ಹೇಳಿದೆ, ನಿನ್ನೆ ಸೌಜನ್ಯೊಟ್ಟಿಗೆ ಮಾತಾಡ್ತಾ ಇದ್ದ ಅಂತ. ಹರೀಶ್ ಮಾಡಿ ಒಳ ಐಡೆಂಟಿಫೈ ಮಾಡಿದ್ದಲ್ಲಿ ಇವ ನಿನ್ನೆ ಸೌಜನ್ಯೊಟ್ಟಿಗೆ ಮಾತಾಡ್ತಾ ಇದ್ದ ಅಂತ ಹೇಳಿ. ಆಗ ಜನ ಇಟ್ಕೊಂಡ್ರು ಇವ ಸೌಜನ್ಯ ಕೊಂದವ ಅಂತ. ಆಗ ಅವನಿಗೆ ಅಲ್ಲಿ ಹೊಡೆತ ಬಿದ್ದದ್ದು, ಅಲ್ಲಿವರೆಗೆ ಹೊಡೆತ ಬೀಳಲಿಲ್ಲ. ಹರೀಶ್ ಮಡಿವಾಳ ಬಾರದೇ ಇರ್ತಿದ್ರೆ ಇವರನ್ನು ಪೊಲೀಸರಿಗೆ ಕೊಡ್ತಾ ಇದ್ರು, ಪೊಲೀಸರು ಕರ್ಕೊಂಡೋಗಿ ಸ್ಟೇಷನ್ ಕೂರಿಸ್ತಾ ಇದ್ರು, ಏನು ಗಲಾಟೆ ಆಗ್ತಾ ಇರ್ಲಿಲ್ಲ. ಹರೀಶ್ ಮಡಿವಾಳ್ರು ನೋಡಿದ್ ಯಾವ ಸಂದರ್ಭದಲ್ಲಿ? ವಿಠಲ್ ಗೌಡ್ರು ನೋಡಿ ವಿಶ್ ಮಾಡಿ ಹೋದ ನಂತರ ವಿಠಲ ಗೌಡ್ರು ನೋಡಿ ವಿಠಲ ಗೌಡ್ರು ಅದರ ನಂತರ ಹರೀಶ್ ಮಡಿವಾಳ ಹೋದ್ದು. ಹರೀಶ್ ಮಡಿವಾಳ ಹೋಗುವುದಕ್ಕಿಂತ ಮೊದಲು ಗೋಪಾಲ ಪೂಜಾರಿ ಹೋಗಿದ್ದಾರೆ. ಹೌದು, ಅವ್ರು ರಿಕ್ಷಾದಲ್ಲಿ ಹೋದಾಗ ಅವ ಅಲ್ಲಿ ನಿಂತ್ಕೊಂಡಿದ್ದ. ಬಟ್ ಅವರು ಒಟ್ಟಿಗೆ ನೋಡಿಲ್ಲ, ಸೌಜನ್ಯ ಹಾಗೆ ಸಂತೋಷ್ ರಾವ್ನ ಒಟ್ಟಿಗೆ ನೋಡಿಲ್ಲ. ಗೋಪಾಲ ಪೂಜಾರಿ ಒಟ್ಟಿಗೆ ನೋಡಿಲ್ಲ. ಹರೀಶ್ ಮಡಿವಾಳ ಹರೀಶ್ ಮಡಿವಾಳ ಹೋಗುವಾಗ ಇವರಿಬ್ರು ನಿಂತ್ಕೊಂಡು ಮಾತಾಡ್ತಿದ್ರು. ಅವ್ರು ಬೈಕ್ ನಿಲ್ಲಿಸಿದ್ದಾರೆ. ಏನಂತ ಕೇಳಿದ್ದಾರೆ, ಅವ್ರು ಅಡ್ರೆಸ್ ಕೇಳಿದ್ದಾರೆ ಅಂತ ಹೇಳಿದ್ದಾರೆ. ಆಗ ನೋಡಿದ್ದಾರೆ, ಆಯ್ತು ಅಂತ ಹೇಳಿ ಅವ್ರು ಸೀದಾ ಹೋಗಿದ್ದಾರೆ. ಆಗ ಅದಕ್ಕೆ ಹೇಳಿದಿಲ್ಲ ಹರೀಶ್ ಮಡಿವಾಳ, ಅವನಿನ್ನ ಸೌಜನ್ಯೊಟ್ಟಿಗೆ ಮಾತಾಡ್ತಾ ಇದ್ದ ಅಂತ.
ಆಗ ಜನರಿಗೆ ಗೊತ್ತಿತ್ತಲ್ಲ ಶೌಚಾಲಯದ ಮರ್ಡರ್ ಆಗಿದೆ ಅಂತ ಹೇಳಿ ಹಿಡ್ಕೊಂಡ್ರು. ಅಷ್ಟೊತ್ತಿಗೆ ಅಲ್ಲೇ ಔಟ್ ಪೋಸ್ಟ್ ಇದದ್ದು ಪೊಲೀಸರು ಬಂದ್ರು, ಹಿಡ್ಕೊಂಡು ಯಮಸಾಹಸ ಭಟ್ರು ಇವರನ್ನು ತೆಗೆದು ಜೀಪಿಗೆ ಹಾಕ್ಲಿಕ್ಕೆ ಈ ಜನರ ಕೈಯಿಂದ ತಪ್ಪಿಸಿಕೊಂಡು. ಯಾಕಂದ್ರೆ ಪೊಲೀಸರ ಜವಾಬ್ದಾರಿ. ನೀವು ಯಾರು ಎಷ್ಟೇ ಉದ್ರಿಕ್ತರಾಗ್ಲಿ ಅವರ ಕೈಯಲ್ಲಿ ಒಬ್ಬ ಸಿಕ್ಕಿದ್ದಾನೆ, ಅವನ ಕಳ್ಳನೇ ಆಗ್ಲಿ, ಕೊಲೆಗಾರನೇ ಆಗ್ಲಿ, ಅತ್ಯಾಚಾರಿ ಆಗ್ಲಿ, ಅವನು ರಕ್ಷಣೆ ಮಾಡಬೇಕಾದ್ದು ಪೊಲೀಸರ ಜವಾಬ್ದಾರಿ. ಹೇಗೂ ಅವನು ಹಿಡಿದು ಜೀಪಿಗೆ ಹಾಕಿದ್ರೆ ಸೀದಾ ಬೆಳ್ತಂಗಡಿಗೆ ಕರ್ಕೊಂಡು ಬಂದ್ರು. ಅಷ್ಟೊತ್ತಿಗೆ ರಾತ್ರಿ ಸುಮಾರು 7 ಗಂಟೆ ಆಗಿತ್ತು. 11ನೇ ತಾರೀಕಿದು, ಇದು 11ನೇ ತಾರೀಕು 7 ಗಂಟೆ ಆಗಿತ್ತು.